ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಧು ವ್ಲಾಗ್ ಚಿಕ್ಕಮಂಗ್ಳೂರು. ಸೊ ಇವತ್ತು ನಾನು ಒಂದು ಹೆಲ್ತಿ ಆಗಿರೋ ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಬೇಕಾಗಿರೋಂಥ ತರಕಾರಿಗಳು ಆಲ್ರೆಡಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ. ಹಸಿ ಬಟಾಣಿ, ಕ್ಯಾರೆಟ್ ಮತ್ತು ಬೀನ್ಸ್ ಮತ್ತು ಆಲೂಗಡ್ಡೆ ಇದಿಷ್ಟನ್ನು ತೊಳೆದ್ಬಿಟ್ಟು ನೀಟಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಸ್ಪೈಸಸ್ ಐಟಮ್ಸ್ ತೊಗೊಂಡಿದ್ದೀನಿ. ಅಂದರೆ ಪಲಾವ್ ಎಲೆ ಇರ್ಬೋದು, ಚಕ್ಕೆ, ಲವಂಗ, ಜೀರಿಗೆ, ಸ್ಟಾರ್ ಮೊಗ್ಗು ಅಂತ ಹೇಳ್ತಾರಲ್ಲ, ಅದಷ್ಟು ತೊಗೊಂಡು ಇಟ್ಕೊಂಡಿದ್ದೀನಿ. ಅದಷ್ಟನ್ನು ಸಪ್ರೇಟಾಗಿ ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಚಿಕ್ಕ ಜಾರ್ಗೆ ಒಂದು 6-7 ಹಸಿಮೆಣಸಿನಕಾಯಿ, ಓಕೆನಾ. ನೀವು ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತೊಗೊಳ್ಳಿ. ಹಸಿಮೆಣಸಿನಕಾಯಿ, ಅದಕ್ಕೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು, ಓಕೆನಾ. ಓನ್ಲಿ ಅದೆರಡನ್ನೇ ಅದರಲ್ಲಿ ರುಬ್ಕೋಬೇಕು, ಒಂದು ಸ್ವಲ್ಪ ನುಣ್ಣಗೆ. ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು. ಆಮೇಲೆ ಈ ಕಡೆ ಒಂದು ದೊಡ್ಡ ಸೈಜ್ದು ಒಂದು ಈರುಳ್ಳಿ, 1-2 ಟೊಮ್ಯಾಟೊ, ಹಾಗೆ ಸಬ್ಬಕ್ಕಿ ಸೊಪ್ಪು, ಇದಿಷ್ಟನ್ನು ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ. ಇದೆಲ್ಲ ಜಸ್ಟ್ ಹೆಚ್ಚಿಟ್ಕೋಬೇಕು. ರುಬ್ಬೋದಕ್ಕೆ ಬರೀ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಓಕೆನಾ. ಆಮೇಲೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ನಮಗೆ ಬೇಕಾದಷ್ಟು ನೋಡ್ಕೊಳ್ಳಿ, ನಿಮ್ಮ ಅಳತೆಗೆ ತಕ್ಕಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಾನು ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ಪೈಸಸ್ ಐಟಮ್ಸ್ ಹೇಳಿದ್ನಲ್ವ, ಅದಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಷ್ಟು ಫ್ರೈ ಆದಮೇಲೆ ಇಲ್ಲಿ ನಾನು ಮುಂಚೆನೇ ಹೇಳಿದ್ನಲ್ವ ಆನಿಯನ್ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ ಅಂತ. ಸೊ ಆನಿಯನ್ನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಮತ್ತು ಅದ್ರ ಜೊತೆಗೆ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕು. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿದು ನೋಡಿ. ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿ ಕರಿಬೇವನ್ನು ಹಾಕ್ಕೊಂಡು ರೋಸ್ಟ್ ಆದ ನೆಕ್ಸ್ಟು ಒಂದು ಸ್ಪೂನಷ್ಟು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟು, ಇದನ್ನು ಕೂಡ ನಾನು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಶುಂಠಿ ಬೆಳ್ಳುಳ್ಳಿ ಆ ಪೇಸ್ಟನ್ನ ಹಾಕ್ಕೊಂಡು, ಆಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ ಇದನ್ನು ಕೂಡ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು ಇದೆಲ್ಲದೂ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಎತ್ತಿಟ್ಕೊಂಡಿರೋ ತರಕಾರಿಗಳನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಹಸಿ ಬಟಾಣಿ, ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಇದೆಲ್ಲನೂ ಕೂಡ ತರಕಾರಿಗಳನ್ನ ಅದಕ್ಕೆ ಹಾಕ್ಕೊಳ್ಳಿ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ನೋಡಿ ತರಕಾರಿಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಯ್ತಲ್ವಾ. ಸೊ ಅದೇ ನೀವು ಬೇಕಾದರೆ ಇನ್ನೂ ಎಕ್ಸ್ಟ್ರಾ ಬೇರೆ ತರಕಾರಿಗಳು ನಿಮ್ಗೆ ಇಷ್ಟ ಆಗೋ ತರಕಾರಿಗಳನ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಉದಾಹರಣೆಗೆ ಹೂಕೋಸು ಆ ಥರ. ಇಲ್ಲಿ ತರಕಾರಿಗಳ ಜೊತೆಗೇ ನಾನು ಇವಾಗ ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಟೊಮೆಟೊ ಹಾಕಿದ್ಮೇಲೆ ಎಲ್ಲದೂ ಕೂಡ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಓಕೆನಾ. ಈಗ ನಾನು ಹೆಚ್ಚಿಟ್ಕೊಂಡಿರೋ ಸಬ್ಬಕ್ಕಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಅದೆಲ್ಲದು ಮಿಕ್ಸ್ ಆದಮೇಲೆ ಸಬ್ಬಕ್ಕಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ತರಕಾರಿ ಎಲ್ಲ ಮಿಕ್ಸ್ ಆದಮೇಲೆ ನಮ್ಗೆ ಎಷ್ಟು ಬೇಕು ನೋಡಿಕೊಂಡು ಒಂದು 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಈ ಅರಿಶಿನ ಪುಡಿ, ಉಪ್ಪು ಹಾಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಅದೆಲ್ಲದೂ ಕೂಡ ಮಸಾಲೆ ಜೊತೆಗೆ ಸೇರಿಕೊಂಡು ಚೆನ್ನಾಗಿ ಬೇಯಲಿಕ್ಕೆ ಬಿಡಿ ತರಕಾರಿಗಳೆಲ್ಲನೂ ಕೂಡ. ಟೊಮೆಟೊನ ನಾವು ತರಕಾರಿ ಜೊತೆಗೆ ಹಾಕ್ಕೊಂಡಿದ್ದೀವಲ್ಲ, ಅದು ಕೂಡ ಈಗನೇ ಚೆನ್ನಾಗಿ ಬೆಂದೋಗುತ್ತೆ ನೋಡಿ ಟೊಮೆಟೊ ಕೂಡ.
ಈಗ ನಾನು ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೆ ಗೊತ್ತಲ್ವಾ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇದನ್ನು ಇವಾಗ ಆ್ಯಡ್ ಮಾಡ್ಕೊಳ್ತೀನಿ ನೋಡಿ. ತರಕಾರಿ ಎಲ್ಲನೂ ಕೂಡ ಹಾಕಿ ಮಿಕ್ಸ್ ಆದಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲ, ಅಂದರೆ ಜಸ್ಟ್ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದಷ್ಟೇ ರುಬ್ಬಿಟ್ಕೊಂಡಿದ್ದೆ ನಾನು, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಅದೆಲ್ಲದೂ ಕೂಡ ಚೆನ್ನಾಗಿ ಬೇಯಲಿಕ್ಕೆ ಬಿಡಿ. ಮತ್ತೆ ಒಂದ್ಸಲ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ. ಅಂದರೆ ಸ್ವಲ್ಪ ನೀರೇನಾದರೂ ಕಡಿಮೆ ಇದ್ದರೆ, ಆ ಥರ ಏನಾದರೂ ಇದ್ದರೆ ತಳ ಹಿಡಿದ್ಬಿಡುತ್ತೆ, ಸೀದೋಗ್ಬಿಡುತ್ತೆ. ಹಾಗಾಗಿ ನೋಡ್ತಾ ಇರಿ. ಬಟ್ ನಂದು ಆ ಥರ ಆಗಿಲ್ಲ, ನೋಡ್ತಾ ಇರ್ಬೋದು ನೋಡಿ ನೀವು. ಚೆನ್ನಾಗಿ ಫ್ರೈ ಆಗಿದೆ ತರಕಾರಿಗಳೆಲ್ಲ. ಈಗ ನಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ. ಅಂದರೆ ಇವಾಗ ನಾನು 1.5 ಗ್ಲಾಸ್ ಅಷ್ಟು ರೈಸ್ ಹಾಕ್ಕೊಳ್ತಾ ಇದ್ದೀನಿ. ಹಾಗಾಗಿ 3 ಗ್ಲಾಸ್ ವಾಟರ್ ಸೇರಿಸ್ಕೊಂಡಿದ್ದೀನಿ ನೋಡಿ ನೀವು. ನೋಡಿದ್ರಲ್ವಾ, 3 ಗ್ಲಾಸ್ ನೀರು ಹಾಕೊಂಡ್ಮೇಲೆ ನಾನು ಅಕ್ಕಿ ಆಗಲೇ ತೊಳೆದಿಟ್ಕೊಂಡಿದ್ದೆ. ನಾನಿಲ್ಲಿ ರಾಜ್ಮುಡಿ ರೈಸ್ ಅಂತೇನೋ ಹೇಳ್ತಾರಲ್ಲ, ರೆಡ್ ರೈಸು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನೀವು ಬೇಕಾದರೆ ನಿಮಗೆ ಬೇಕಿರೋ ನಿಮ್ಮ ಇಷ್ಟವಾದ ರೈಸ್ನ ನೀವು ಸೇರಿಸ್ಕೊಳ್ಳಿ. ಆದರೆ ನಾವಿಲ್ಲಿ ಸ್ವಲ್ಪ ಈ ಕೆಂಪು ರೈಸ್ನ ಯೂಸ್ ಮಾಡ್ತೀವಿ, ಹಾಗಾಗಿ ಈ ರೈಸ್ನ ಹಾಕ್ಕೊಂಡಿದ್ದೀನಿ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಆಲ್ರೆಡಿ ತರಕಾರಿ ಎಲ್ಲ ಬೇಯುವಾಗ ಸ್ವಲ್ಪ ಸೇರಿಸ್ಕೊಂಡಿದ್ದೆ. ಇವಾಗ ಈ ಟೈಮಲ್ಲಿ ನಮಗೆ ಬೇಕಾದಷ್ಟು ಕರೆಕ್ಟಾಗಿ ರುಚಿಗೆ ತಕ್ಕನಾದ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಲಿಡ್ ಕ್ಲೋಸ್ ಮಾಡಿ, ಕುಕ್ಕರ್ನ ಕ್ಲೋಸ್ ಮಾಡಿ ವಿಷಲ್ ಬರೋಕ್ಕೆ ಬಿಡಿ. ನೋಡಿ, ವಿಷಲ್ ಬಂತು. 2 ವಿಷಲ್ ಸಾಕು. 2 ವಿಷಲ್ ಆದಮೇಲೆ ಓಪನ್ ಮಾಡಿ ನೋಡಿ. ತಡಾ, ಹೇಗಿದೆ ನನ್ನ ವೆಜ್ ಪಲಾವ್. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ರೆಡ್ ಕಲರು ರಾಜ್ಮುಡಿ ರೈಸ್ ಅಂತಾರಲ್ಲ ಅದನ್ನು ತಗೊಂಡಿದ್ದೆ ಅಲ್ವಾ. ಹಾಗಾಗಿ ನಿಮಗೆ ಕಲರ್ ಅಷ್ಟು ಬ್ರೈಟಾಗಿ ಕಾಣಿಸ್ತಾ ಇರ್ಬೋದು, ಆದರೆ ಈ ರೈಸ್ದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ತಿನ್ನಲಿಕ್ಕೆ ರುಚಿ ತುಂಬ ಚೆನ್ನಾಗಿರುತ್ತೆ. ಕರೆಕ್ಟಾಗಿ ಆಗಿತ್ತು. ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ವಾವ್, ಹೇಗಿದೆ ನೋಡಿ ವೆಜಿಟೇಬಲ್ ಪಲಾವ್. ತುಂಬ ಟೇಸ್ಟಿಯಾಗಿತ್ತು. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.